ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ಇವಾಗ ಇಲ್ಲಿ ನಾನು ಫಸ್ಟಿಗೆ ಪುದೀನ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಸೊ ಪುದೀನ ಚಟ್ನಿ ಪೇಸ್ಟ್ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಇದು ಪುದೀನ ಚಟ್ನಿ ನಾನು ಹಾಗೆ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟು ಪನ್ನೀರ್ ಪರೋಟ ಮಾಡೋದಕ್ಕೆ ಇಲ್ಲಿ ಒಂದು 90 ಗ್ರಾಮಷ್ಟು ಪನ್ನೀರನ್ನ ನಾನು ಫಸ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ಅಂದರೆ ತುರ್ಕೋತಾ ಇದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಂದರೆ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು, ಬಟ್ ನಾನು ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ಬಿಕಾಸ್ ನನ್ನ ಮಗಳು ತಿಂತಾಳೆ, ಅದಕ್ಕೋಸ್ಕರ. ಹಾಗೆ ಬೇಕಾಗಿರುವಂಥ ಎಲ್ಲ ಅಡಿಷ್ನಲ್ ಮಸಾಲಗಳು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಇವೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಸೊ ದಟ್ ಒಳಗಡೆ ಸ್ಟಫಿಂಗು ಅದಕ್ಕೆ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಮೊದಲೇ ಮಾಡ್ಕೊಂಡಿರೋವಂಥ ಗೋಧಿ ಹಿಟ್ಟಿಂದು ಡೋ ಏನಿದೆ ಅದನ್ನು ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಂಡು ಪರೋಟ ಸ್ಟಫಿಂಗ್ನ ಮಧ್ಯ ಹಾಕ್ಕೊಂಡು ಕ್ಲೀನಾಗಿ ಹೋಳಿಗೆಗೆ ಹೂರಣ ಫಿಲ್ ಮಾಡ್ತಾರಲ್ಲ ಆ ಥರ ಪರೋಟ ಸ್ಟಫಿಂಗ್ನ ಒಳಗಡೆ ಚಪಾತಿ ಒಳಗಡೆ ಫಿಲ್ ಮಾಡಿಬಿಟ್ಟು ಕ್ಲೀನಾಗಿ ಲಟ್ಟಿಸ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ಸ್ಪ್ರಿಲ್ ಮಾಡಿಕೊಂಡು ಕ್ಲೀನಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಕ್ಲೀನಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಅದನ್ನು ಹೆಂಚಿಗೆ ಹಾಕ್ಕೊಂಡು ರೋಸ್ಟ್ ಮಾಡಬೇಕು. ಇವಾಗೆಲ್ಲ ನೀವು ಯಾವ್ದು ಪ್ರಿಫರ್ ಮಾಡ್ತೀರೋ ಅದನ್ನು ಅಪ್ಲೈ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಎರಡೂ ಸೈಡೂ ಸ್ವಲ್ಪ ಬ್ರೌನಿಷ್ ವರೆಗೂ ಆದರೆ ಒಳಗಡೆ ಪನ್ನೀರು, ಈರುಳ್ಳಿ ಎಲ್ಲ ಸ್ವಲ್ಪ ಬಿಸಿ ಆಗುತ್ತೆ, ಸ್ವಲ್ಪ ಅದೂ ರೋಸ್ಟ್ ಆಗುತ್ತೆ. ಸೊ ದಟ್ ಯಾವುದು ಹಸಿ ಅಂತ ಅನಿಸಲ್ಲ. ಒಳಗಡೆ ಸ್ಟಫಿಂಗ್ಸ್ ಕೂಡ ಬಿಸಿ ಆದಾಗ ಅದರದ್ದು ಟೇಸ್ಟು ಚೆನ್ನಾಗಿ ಬಂದಿರುತ್ತೆ, ಅದಕ್ಕೋಸ್ಕರ. ಈ ಥರ ಚೆನ್ನಾಗಿ ರೋಸ್ಟ್ ಆಗಿದೆ. ಅದನ್ನು ನಾನು ಇವಾಗ ಮೊಸರು ಮತ್ತು ಮೊದಲೇ ಮಾಡ್ಕೊಂಡಿದ್ದಂಥ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಬನ್ನಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿದೆ ಅಂತ ಕ್ಯಾಪ್ಚರ್ ಮಾಡೋಣ. ಬಿಸಿ ಬಿಸಿ ತಗೊಳ್ಳಿ. ಏನಿದು? ಪನ್ನೀರ್ ಪರಾಟ. ಫಸ್ಟ್ ನೀನು ತಿನ್ನು, ಖಾರ ಇದ್ರೆ ಕಷ್ಟ. ಅವಳಿಗೊಂದು ಪೀಸ್ ಕೊಡು, ಮೊಸರು ಹಾಕ್ಬಿಟ್ಟು ಕೊಡು. ಫಸ್ಟ್ ಒಂದು ವಿಡಿಯೋ ಫಸ್ಟ್ ತಿನ್ನಮ್ಮ, ವಿಡಿಯೋಗೆ ತಿನ್ನು, ಆಮೇಲೆ ತಂದು ಕೊಡ್ತೀನಿ. ಹೆಂಗಿದೆ? ಹೆಂಗೆ? ಚೆನ್ನಾಗಿದೆಯಾ?